ಉದ್ರಾಳ್ ನಾಗಭೂಷಣ್ ಸಾಮಾಜಿಕ ಕಾರ್ಯಕರ್ತ ತುಮಕೂರು ಜಿಲ್ಲೆ. ಏನಪ್ಪ ಅಂತಂದರೆ ತಾವೆಲ್ಲರೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಗಮನಿಸಿದ್ದೀರಿ. ಏನಪ್ಪ ಅಂತಂದರೆ ಕಳೆದ 2025 ಅಕ್ಟೋಬರ್ ತಿಂಗಳಲ್ಲಿ ತುಮಕೂರು ನಗರದ ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ಒಂದು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ನಡೀತಾ ಇರ್ತದೆ. ಈ ಸಂದರ್ಭದಲ್ಲಿ ಅಂತಿಮವಾಗಿ ವಿಜಯಪುರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಕಬಡ್ಡಿ ಒಂದು ಆಟವನ್ನು ಆಡ್ತಾ ಇರ್ತಾರೆ. ಈ ಆಟವನ್ನು ಆಡಬೇಕಾದ್ರೆ ಆ ಸಂದರ್ಭದಲ್ಲಿ ಏನು ಆ ಒಂದು ಆಟಗಾರರಿಗೆ ಅಂದರೆ ವಿಜೇತರಿಗೆ ಬಹುಮಾನವನ್ನು ವಿತರಣೆ ಮಾಡೋದಕ್ಕೆ ಬಂದಂತಹ ರಾಜ್ಯದ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಜಿಲ್ಲಾಧಿಕಾರಿಗಳ ಜೊತೆ ಒಂದು ಬೆಟ್ಟಿಂಗನ್ನು ಕಟ್ತಾರೆ. ಏನಪ್ಪ ಬೆಟ್ಟಿಂಗು ಅಂತಂದರೆ ವಿಜಯಪುರ ತಂಡ ಗೆಲ್ಲುತ್ತೆ ಅಂತೇಳ್ಬಿಟ್ಟು 500 ರೂಪಾಯಿಗಳನ್ನು ಬೆಟ್ಟಿಂಗನ್ನು ಕಟ್ತಾರೆ. ಆದರೆ ಅಲ್ಲಿ ವಿಜಯಪುರ ತಂಡ ಸೋಲುತ್ತೆ. ಆ ಸೋಲಾದಂಥ ಆ ಪಂದ್ಯ ಮುಗಿದ ನಂತರ ಬಹುಮಾನ ವಿತರಣೆ ಮಾಡೋಂಥ ಸಂದರ್ಭದಲ್ಲಿ ಅವರು ಮಾಧ್ಯಮಗಳ ಮುಂದೆ ಬಹಿರಂಗವಾಗಿ ಒಂದು ಅವರ ಹೇಳಿಕೆಯನ್ನು ಕೊಡ್ತಾರೆ. ಏನಂತ ಅಂತಂದರೆ, ನಾನು ಅಂತಿಮವಾಗಿ ವಿಜಯಪುರ ತಂಡ ಗೆಲ್ಲುತ್ತೆ ಅಂತೇಳ್ಬಿಟ್ಟು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಅವ್ರ ಜೊತೆ ನಾನು 500 ರೂಪಾಯಿ ಬೆಟ್ಟಿಂಗನ್ನು ಕಟ್ಟಿದ್ದೆ. ಆದರೆ ವಿಜಯಪುರ ತಂಡ ಸೋತಿದೆ, ಹಾಗಾಗಿ ನಾನು 500 ರೂಪಾಯಿನ ಕಳ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದಾದ ನಂತರ ಇದೇ ಹೇಳಿಕೆಯನ್ನು ಕೆಲವು ಪತ್ರಿಕೆಗಳು ಮಾಧ್ಯಮಗಳು ಒಂದಷ್ಟು ಪ್ರಸಾರವನ್ನು ಮಾಡ್ತಾರೆ. ಆ ಒಂದು ಪತ್ರಿಕೆಯಲ್ಲಿ ಬಂದಂಥ ಏನು ವರದಿ ಏನಿದೆ, ಸುದ್ದಿಗಳು ಏನಿದೆ, ಆ ಸುದ್ದಿಗಳ ಆಧಾರದ ಮೇಲೆ ನಾನು ನಮ್ಮ ಮಧುಗಿರಿ ತಾಲೂಕು ಕೊಡಗೇನಹಳ್ಳಿ ಪೊಲೀಸ್ ಠಾಣೆಗೆ ಒಂದು ಲಿಖಿತವಾಗಿ ದೂರನ್ನು ಕೊಟ್ಟಿದ್ದೀವಿ. ಏನಪ್ಪ ಅಂತಂದರೆ, ಬೆಟ್ಟಿಂಗ್ ಆಡೋವಂಥದ್ದು ಒಂದು ಸಣ್ಣ ಸಂಘಟಿತ ಅಪರಾಧಕ್ಕೆ ಒಂದು ಅಪರಾಧವಾಗ್ತದೆ. ಹಂಗಾಗಿ ಇದು ಕಾನೂನು ಬಾಹಿರವಾಗಿರ್ತದೆ. ಸೊ ಹಂಗಾಗಿ ಇವ್ರ ಮೇಲೆ ಒಂದು ಕಾನೂನು ಕ್ರಮ ತಗೋಬೇಕು. ಮತ್ತು ಆಮೇಲೆ ಇವರು ಏನು ಬೆಟ್ಟಿಂಗ್ ಆಡಿರೋವಂಥದ್ದು ಏನು ರಾಜ್ಯದ ಜನತೆಗೆ ಪ್ರಚೋದನೆಯನ್ನು ಕೊಡುವಂಥದ್ದು ಆಗಿರ್ತದೆ. ಸೊ ಹಂಗಿರೋದ್ರಿಂದ ಇವ್ರ ಮೇಲೆ FIR ದಾಖಲಿಸಿ ಮುಂದಿನ ಕಾನೂನು ಕ್ರಮ ತಗೊಳ್ಬೇಕು ಅಂತ ಹೇಳ್ಬಿಟ್ಟು ಕೊಡಗೇನಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಒಂದು ಕಂಪ್ಲೇಂಟನ್ನು ಲಿಖಿತವಾಗಿ ಕೊಡ್ತೀನಿ. ಆ ಕೊಡಗೇನಹಳ್ಳಿ ಸ್ಟೇಷನ್ನವರು ಕಂಪ್ಲೇಂಟನ್ನು ತಗೊಂಡು ನನಗೆ ಒಂದು ಇಂಬರಹವನ್ನು ಕೊಡ್ತಾರೆ. ಇಂಬರಹವನ್ನು ಕೊಟ್ಟಾಗ ಏನಂತಂದರೆ, ನೀವು ಕೊಟ್ಟಿರ್ತಕ್ಕಂಥ ದೂರು ನಿರಾಧಾರವಾಗಿದೆ, ಸಾಕ್ಷಿಗಳಿಲ್ಲ ಅಂತೇಳ್ಬಿಟ್ಟು ನಮಗೆ ಒಂದು ಎಂಡಾಜ್ಮೆಂಟನ್ನು ಕೊಡ್ತಾರೆ. ಆ ಎಂಡಾಜ್ಮೆಂಟ್ ಆದಮೇಲೆ ನಾನು ಮಧುಗಿರಿ ಸರ್ಕಲ್ ಇನ್ಸ್ಪೆಕ್ಟ್ರು, DYSP, ತುಮಕೂರು SP ಅವರಿಗೆ ನಾನು ದೂರನ್ನು ಕೊಡ್ತೀನಿ. ಈ ರೀತಿಯಾಗಿ FIR ದಾಖಲು ಮಾಡೋದಕ್ಕೆ ಇವರು ವಿಫಲವಾಗಿದ್ದಾರೆ. ಹಂಗಾಗಿ ನೀವು ಕೊಡಗೇನಹಳ್ಳಿ ಸಬ್ ಇನ್ಸ್ಪೆಕ್ಟರ್ಗೆ ನಿರ್ದೇಶನವನ್ನು ಕೊಡಿ FIR ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾನು ಮೇಲಧಿಕಾರಿಗಳಿಗೆ ದೂರನ್ನು ಕೊಡ್ತೀನಿ. ಈ ಮೇಲಧಿಕಾರಿಗಳು ಯಾರೂ ಕೂಡ ಇದ್ರ ಬಗ್ಗೆ ದೂರು ದಾಖಲಿಸೋದಕ್ಕೆ ಕ್ರಮ ತಗೊಳ್ಳದಿದ್ದ ಸಮಯದಲ್ಲಿ ನಾನು ಏನಪ್ಪ ಅಂತಂದರೆ, ನಮ್ಮ ಬೆಂಗಳೂರಿನ ಹೈಕೋರ್ಟ್ ವಕೀಲರಾದಂಥ ಶ್ರೀ ಉಮಾಪತಿ ಮತ್ತು ಸುಧಾ ಕಟ್ವಾ ವಕೀಲರ ಮೂಲಕ ನಾನು ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ನಾನು ಒಂದು ದಾವೆಯನ್ನು ಹಾಕ್ತೀನಿ. ಏನಪ್ಪ ಅಂತಂದರೆ, ಏನು ಗೃಹ ಸಚಿವರು ಮತ್ತು ಶುಭ ಕಲ್ಯಾಣ್ ಬೆಟ್ಟಿಂಗ್ ಆಡಿದರು, ಇವ್ರ ಮೇಲೆ FIR ಮಾಡಲಿಕ್ಕೆ ಸಂಬಂಧಪಟ್ಟ ಪೊಲೀಸ್ ಸ್ಟೇಷನ್ಗೆ ನೀವು ನಿರ್ದೇಶನವನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ನಾನು ನ್ಯಾಯಾಲಯದಲ್ಲಿ ಒಂದು ದಾವೆಯನ್ನು ಹಾಕ್ತೀವಿ. ಹಾಗಾಗಿ ಆ ದಾವೆ ವಿಚಾರಣೆಯನ್ನು ನಡೆಸಿ ಆ ದಾವೆಯಲ್ಲಿ ಮಾನ್ಯ ನ್ಯಾಯಾಧೀಶರು ಮೊನ್ನೆ ಕಳೆದ 21ನೇ ತಾರೀಕು ಆದೇಶವನ್ನು ಮಾಡಿದೆ. ಕೊಡಗೇನಹಳ್ಳಿ SHO ಅವ್ರಿಗೆ ನೀವು FIR ದಾಖಲಿಸಿ 30ನೇ ತಾರೀಕಿಗೆ ಒಂದು ವರದಿಯನ್ನು ಕೊಡಿ ನ್ಯಾಯಾಲಯಕ್ಕೆ ಅಂತೇಳ್ಬಿಟ್ಟು ಆದೇಶವನ್ನು ಮಾಡಿದೆ. ಈ ಆದೇಶನ ತಗೊಂಡು ನಿನ್ನೆ ಅಂದರೆ 22ನೇ ತಾರೀಕು 21 ಆದೇಶ ಆಗಿದೆ. 22ನೇ ತಾರೀಕು ನಾವು ವಕೀಲರನ್ನ ಕರ್ಕೊಂಡು ನಾವು ಕೋರ್ಟಲ್ಲಿ ಏನು ಆದೇಶ ಕಾಪಿಯನ್ನು ಒರಿಜಿನಲ್ ಆದೇಶ ಕಾಪಿಯನ್ನು ತಗೊಂಡು ನಾವು ಕೊಡಗೇನಹಳ್ಳಿ ಸ್ಟೇಷನ್ಗೆ ನಮ್ಮ ಹೋರಾಟದ ಒಡನಾಡಿಗಳ ಜೊತೆ ಕೊಡಗೇನಹಳ್ಳಿ ಸ್ಟೇಷನ್ಗೆ ಹೋಗ್ಬಿಟ್ಟು FIR ದಾಖಲಿಸಿ ಅಂತ ಕೇಳಿದ್ರೆ, ಅಲ್ಲಿಗೆ ಸ್ಥಳಕ್ಕೆ ಬಂದಂಥ ಸರ್ಕಲ್ ಇನ್ಸ್ಪೆಕ್ಟ್ರು, ಮಧುಗಿರಿ DYSP, ತುಮಕೂರಿನ ಅಡಿಷನಲ್ SP ಎಲ್ಲರೂ ಕೂಡ ಒಂದೇ ಉತ್ತರ ಅವರು ಹೇಳೋದೇನಪ್ಪ ಅಂತಂದರೆ, ನೀವು ತಂದಿರೋ ಆದೇಶವನ್ನು ನಾವು FIR ಮಾಡಲಿಕ್ಕೆ ಆಗೋದಿಲ್ಲ, ಕೋರ್ಟಿಂದ ನಮಗೆ ನೇರವಾಗಿ ಆದೇಶ ಕಾಪಿ ಬರಲಿ, ಆದೇಶ ಕಾಪಿ ಬಂದ ನಂತರ ನಾವು ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಇಲ್ಲಿ ಹೇಳೋದಿಷ್ಟೇ, ನಾನು ಒಬ್ಬ ದೂರುದಾರನಾಗಿದ್ದು ನನ್ನ ಪರ ವಕೀಲರು ಇದೇ ನ್ಯಾಯಾಲಯದ ಆದೇಶವನ್ನು ಪ್ರತಿಯನ್ನು ತಗೊಂಡು FIR ಮಾಡಿ ಅಂತ ಬಂದು ನಾವು ಕೇಳ್ಕೊಂಡ್ರೂ ಕೂಡ ನ್ಯಾಯಾಲಯದ ಆದೇಶದಂತೆ FIR ಮಾಡ್ದೇ ಸಬೂಬು ಹೇಳ್ಕೊಂಡು ಕಾರಣನೇ ಇಲ್ಲದ ಒಳ್ಳೆ ಕಾರಣನೇ ಇಲ್ಲದಂಥ ಸಬೂಬು ಹೇಳ್ಕೊಂಡು ಇವರು ಅನ್ಯ ಕಾರಣಗಳನ್ನು ಹೇಳ್ಕೊಂಡು
ಕಾಲ ವಿಳಂಬ ಮಾಡಿರೋಂಥದ್ದು ಇದೆಯಲ್ಲ, ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ನ್ಯಾಯಾಲಯದ ಆದೇಶವನ್ನು ಸ್ಪಷ್ಟ ಉಲ್ಲಂಘನೆ ಮಾಡಿದಂತಾಗಿದೆ. ಹಾಗಾಗಿ ನಾವು ಮುಂದಿನ ಹೋರಾಟವನ್ನು ನಾವು ನಿರಂತರವಾಗಿ ಮುಂದುವರಿಸ್ತೇವೆ. ಒಂದು ಹೇಳೋದೇನಪ್ಪ ಅಂತಂದರೆ, ಇಲ್ಲಿ ಸಂವಿಧಾನದಲ್ಲಿ ನ್ಯಾಯ ಎಲ್ಲರಿಗೂ ಒಂದೇ, ಕಾನೂನು ಎಲ್ಲರಿಗೂ ಒಂದೇ. ಇಲ್ಲಿ ನಾವು ಯಾವುದೇ ವ್ಯಕ್ತಿಯ ವಿರುದ್ಧವಾದ ಹೋರಾಟ ಅಲ್ಲ, ವ್ಯವಸ್ಥೆಯ ವಿರುದ್ಧವಾದಂಥ ಹೋರಾಟವನ್ನು ನಾವು ಮಾಡ್ತಾ ಇದ್ದೇವೆ. ಈ ಹೋರಾಟ ಇನ್ನು ಮುಂದಕ್ಕೆ ಮುಂದುವರಿಯುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ನಾಗಭೂಷಣ್, ಈಗ ಗೃಹ ಸಚಿವರು ಇದಕ್ಕೆ ಕಾಲ ಒಂದು ಕ್ಲಾರಿಫಿಕೇಷನ್ ಕೊಟ್ಟರು. ನಾವು ಗ್ರಾಮೀಣ ಭಾಗದಲ್ಲಿ ಕೆಲವು ಸಂದರ್ಭಗಳಲ್ಲಿ ರೂಢಿಗತವಾಗಿ ಮಾತಾಡೋಂಥ ವಿಚಾರವಾಗಿ ದುರುದ್ದೇಶಪೂರ್ವಕವಾಗಿ ಮಾತಾಡಿದ್ದಲ್ಲ, ಅದು ಒಂದು ಸಾಂದರ್ಭಿಕವಾಗಿ ನಾನು ಮಾತಾಡಿರೋವಂಥದ್ದು. ಅದು ಕಾನೂನು ರೀತಿ ತಪ್ಪಿರ್ಬೋದು, ನಾವು ಲೋಕಾರೂಢಿ ಮಾತಾಡಿರೋವಂಥದ್ದು ಅನ್ನೋದು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಈ ವಿಚಾರವಾಗಿ. ಗೃಹ ಸಚಿವರು ಹೇಳೋವಂಥ ಒಂದು ಹೇಳಿಕೆ ಕೊಟ್ಟಿದ್ದಾರಲ್ಲ, ಇದು ಒಂಥರ ಹಾಸ್ಯ ಮಾಡೋವಂಥದ್ದು ರೀತಿಯಲ್ಲಿದೆ. ಯಾಕೆ ಅಂತಂದರೆ ನೋಡಿ, ಯಾರೋ ಒಬ್ಬ ರೈತ ಅಥವಾ ಯಾರೋ ಒಬ್ಬ ಕೂಲಿ ಮಾಡೋ ಮನುಷ್ಯ, ಒಬ್ಬ ನಾಗರಿಕ, ಸಾಮಾನ್ಯ ನಾಗರಿಕ ಜಗಲಿ ಮೇಲೆ ಕೂತ್ಕೊಂಡು ಲೋಕಾಭಿರಾಮಿಯಾಗಿ ಇದೊಂದು ರೀತಿ ಹೇಳಿಕೆ ಕೊಡೋದಿದೆಯಲ್ಲ, ಇದನ್ನು ನಾವು ಒಪ್ಪುವಂಥದ್ದು. ಆದರೆ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವಂತಹ ಏನು ಜವಾಬ್ದಾರಿ ಸ್ಥಾನದಲ್ಲಿರುವಂತಹ ಗೃಹ ಸಚಿವರು ನಾವು ಲೋಕಾಭಿರಾಮಿಯಾಗಿ ನಾನು ಮಾತಾಡಿದ್ದೇನೆ, ಇದು ಮಾತಾಡಬಾರ್ದಿತ್ತು ಅಂತ ಹೇಳೋದಿದೆಯಲ್ಲ, ಇವರು ಜವಾಬ್ದಾರಿ ಸ್ಥಾನದಲ್ಲಿ ಇದ್ದುಕೊಂಡು ಈ ರೀತಿ ಹೇಳೋದಿದೆಯಲ್ಲ, ಇದು ಏನು ಅಷ್ಟು ಅವರಿಗೆ ಶೋಭೆ ತರುವಂಥದ್ದಲ್ಲ. ಇವರು ಜವಾಬ್ದಾರಿ ಸ್ಥಾನದಲ್ಲಿರುವಂಥವ್ರು ಜವಾಬ್ದಾರಿಯಾಗಿ ನಡ್ಕೋಬೇಕು. ಯಾವುದೇ ಒಂದು ಮಾತನ್ನು ಆಡಬೇಕಾದ್ರೆ ಜವಾಬ್ದಾರಿಯಾಗಿ ಮಾತಾಡಬೇಕಾಗ್ತದೆ. ಇನ್ನೊಂದು ನಾಗಭೂಷಣ್, ಅನೇಕ ಬಾರಿ ಮಾಧ್ಯಮಗಳ ಜೊತೆ ಮಾತಾಡಬೇಕಾದ್ರೆ ಒಂದಷ್ಟು ಈ ಥರದ ಪದಗಳನ್ನ ಬಳಸ್ತಾರೆ. ಆ ಸಂದರ್ಭಗಳಿಗೂ ಕೂಡ ಹೇಳ್ತಾರೆ, ನಾನು ದುರುದ್ದೇಶದಿಂದ ಅಥವಾ ಇಂಟೆನ್ಷನ್ಲಿ ಮಾತಾಡಿದ್ದಲ್ಲ, ಕೆಲವು ಸಂದರ್ಭಗಳಲ್ಲಿ ನಾನು ಮಾತಾಡ್ತೀನಿ ಅಂತ. ಅದರಲ್ಲಿ ಇದು ಒಂದು ಅಂತ ಹೇಳ್ತಾರೆ. ಅದಕ್ಕೆ ನಾನು ಉತ್ತರ ಹೇಳೋದೇನಂತಂದ್ರೆ, ಜನಸಾಮಾನ್ಯರು ಮಾತಾಡೋದ್ರಲ್ಲಿ ಅರ್ಥ ಇದೆ. ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಗೃಹ ಸಚಿವರು ಇಂಥದ್ದೊಂದು ಹೇಳಿಕೆ ಕೊಡುವಂಥದ್ದು ಬಹಳ ತಪ್ಪಾಗ್ತದೆ, ಅಪರಾಧವಾಗ್ತದೆ. ಇನ್ನೊಂದು ನೀವು ಹೇಳ್ತಿದ್ದೀರಿ, ಅವತ್ತು ಬೆಟ್ಟಿಂಗ್ ಕಟ್ಟಿದ್ರು ಅಂತ ನೇರವಾಗಿ ಹೇಳ್ತಿದ್ದೀರಿ. ಬೆಟ್ಟಿಂಗ್ ಕಟ್ಟಿದ್ದು ಅಂದರೆ ನೇರವಾಗಿ ಏನಾದರೂ ಹಣಕಾಸು ವಹಿವಾಟು ಆಗಿದ್ದೇನಾದರೂ ಗಮನದಲ್ಲಿದೆಯಾ? ನೋಡಿ, ಈಗ ಅವರೇ ಹೇಳ್ಕೊಂಡಿದ್ದಾರೆ, ನಾನು 500 ರೂಪಾಯಿಯನ್ನು ಜಿಲ್ಲಾಧಿಕಾರಿಗಳ ಜೊತೆ ಬೆಟ್ಟಿಂಗ್ ಕಟ್ಟಿದ್ದೆ, ನಾನು 500 ರೂಪಾಯಿಯನ್ನು ಕಳ್ಕೊಂಡೆ ಅಂತ ಅವರೇ ಹೇಳಬೇಕಾದ್ರೆ ಅಲ್ಲ, ನಿಮಗೆ ಅವರು ಹಣಕಾಸು ವಹಿವಾಟು ಮಾಡಿದ್ದೇನಾದರೂ ವಿಡಿಯೋ ಆಗಲಿ ಅಥವಾ ಇನ್ನೊಂದು ಮಾಧ್ಯಮಗಳಲ್ಲಿ ಬಂದಿರುವಂಥದ್ದನ್ನ ಮತ್ತೆ ಹೇಳಿಕೆ ಕೊಟ್ಟಿರುವಂಥದ್ದು, ಗೃಹ ಸಚಿವರು ಹೇಳಿಕೆ ಕೊಟ್ಟಿರುವಂಥದ್ದು ಹೇಳಿಕೆ ಆಧಾರಿತವಾಗಿ ನೀವು ಮಾಡಿದ್ದೀವಿ. ಇತರ ಯಾವುದು ದಾಖಲೆಗಳಿಲ್ಲ ಅಂದರೆ ವಿಸಿಬಿಲಿಟಿ ದಾಖಲೆ ಅಂತೀವಿ, ಗೊತ್ತಾಯ್ತು. ದೃಶ್ಯದಲ್ಲಿ ಇರುವಂಥ ದಾಖಲೆಗಳು ನಮ್ಮಲ್ಲಿಲ್ಲ. ಅವ್ರು ಹೇಳಿಕೆ ಕೊಟ್ಟಿರುವಂಥ ಆಡಿಯೋಗಳಿರ್ಬೋದು ಅಥವಾ ಪತ್ರಿಕೆಗಳಲ್ಲಿ ಬಂದಿರುವಂಥ ಪತ್ರಿಕಾ ಸುದ್ದಿಗಳಿರ್ಬೋದು ನಮ್ಮಲ್ಲಿದ್ದಾವೆ. ಕ್ವಶನ್, ನೀವು ಸಾಮಾಜಿಕವಾಗಿ ಅನೇಕ ಧ್ವನಿ ಇಲ್ದವ್ರ ಪರ ಹೋರಾಟಗಳು ಮಾಡ್ತೀರಾ, ನಿಜ. ಆಮೇಲೆ ಹೀಗೆ ಪ್ರತಿಷ್ಠಿತ ವ್ಯಕ್ತಿಗಳು ಈ ಥರದ ಒಂದು ಸಣ್ಣ ಸಣ್ಣ ವಿಚಾರಗಳು ಇಟ್ಕೊಂಡು ಹೋರಾಟಕ್ಕೆ ಹೋಗ್ತಾ ಇದ್ದೀರಿ, ಅದು ಎಷ್ಟರ ಮಟ್ಟಿಗೆ ಅಂತ ನೋಡಿ. ನಾನು ಈ ಸಂದರ್ಭದಲ್ಲಿ ಹೇಳೋದಿಷ್ಟೇ, ಇಡೀ ಜಿಲ್ಲೆಯ ಉಸ್ತುವಾರಿಯನ್ನು ಹೊತ್ತಿರುವಂಥ ಜವಾಬ್ದಾರಿ ಗೃಹ ಸಚಿವರು ಅವರು ಎಲ್ಲರೂ ಕೂಡ ಜಿಲ್ಲೆಯ ಜನ ಮತ್ತು ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ. ತುಮಕೂರಿನಲ್ಲಿ ಜಿಲ್ಲಾಧಿಕಾರಿಗಳನ್ನು, ಶುಭ ಕಲ್ಯಾಣ ಅನ್ನೋ ಜಿಲ್ಲಾಧಿಕಾರಿಗಳನ್ನು ಮತ್ತು SP ಅವರನ್ನು ಇಟ್ಕೊಂಡು ಇಲ್ಲಿ ಈವೆಂಟ್ ಕೆಲಸಗಳನ್ನು ಮಾಡಿಸ್ಕೊಂಡು ರಾಜ್ಯೋತ್ಸವ ಮಾಡೋವಂಥದ್ದು ಅಥವಾ ಇನ್ಯಾರೋ ಅಲ್ಲಿ ನಾಮಕರಣ ಮಾಡಿದ್ರೆ ಅಲ್ಲಿ ಹೋಗೋವಂಥದ್ದು, ಇಂಥ ಕೆಲಸಗಳನ್ನೆಲ್ಲನೂ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾ ಇದ್ದಾರೆ. ಹಾಗಾಗಿ ಇದು ಅವರಿಗೆ ಸಣ್ಣ ಪುಟ್ಟ ವಿಷಯ ಇರ್ಬೋದು, ಆದರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಕಾರಣಕ್ಕೋಸ್ಕರ ನಾವು ಅವ್ರನ್ನ ಏನು ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೂಡ. ಜಿಲ್ಲಾಡಳಿತನ ಈವೆಂಟ್ ಮ್ಯಾನೇಜ್ಮೆಂಟ್ ಅಂತಿದ್ದೀರಾ ನೀವು? ಹೌದು, ಜಿಲ್ಲಾಡಳಿತನ ಈವೆಂಟ್ ಮ್ಯಾನೇಜ್ಮೆಂಟ್ ಆಗಿ ಜಿಲ್ಲಾ ಉಸ್ತುವಾರಿ ಸಚಿವರು ಇದನ್ನು ಇಟ್ಕೊಂಡಿದ್ದಾರೆ. ಓಕೆ, ಈಗ ಉಸ್ತುವಾರಿ ಸಚಿವರು ಕೆಲವು ಟೈಮ್ ಅವರು ಪ್ರಜ್ಞಾಪೂರ್ವಕ ಹೋಗೋ ಅಥವಾ ಇನ್ನೊಂದು ಯಾವುದೋ ರೀತಿಯಲ್ಲಿ ವಿಚಾರಗಳು ಮಾತಾಡಿದಾಗ ಯಾರಿಗಾದರೂ ಹರ್ಟ್ ಆಗಿದ್ದರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಎಂದಿದ್ದಾರೆ, ವಿಷಾದ ವ್ಯಕ್ತಪಡಿಸಿರೋದು ಇದೆ. ಇದು ಅವರು ಕಾನೂನು ದೃಷ್ಟಿನಲ್ಲಿ ಇದು ತಪ್ಪು ಅಂತ ಅವರು ಕೂಡ ಹೇಳಿದ್ದಾರೆ, ನೆನ್ನೆ ಬೈಟಲ್ಲಿದೆ. ಒಂದು ವೇಳೆ ಅವರು ಆ ರೀತಿ ಏನಾದರೂ ಸಾರ್ವಜನಿಕ ಹೋಗೋ ಅಥವಾ ಇನ್ನೊಂದು ರೀತಿ ಅದು ತಪ್ಪು ಅಂತ ವಿಷಾದನೋ ಕ್ಷಮೆ ಕೇಳಿದರೆ ದೂರುದಾರರು ನೀವು, ಆದ್ರ ಮನಸ್ಸು ಅಂಥದ್ದು ಅಥವಾ ದೂರಿಂದ ವಾಪಸ್ ಬರೋವಂಥದ್ದು ಏನಾದರೂ ಇದೆಯಾ? ಅಲ್ಲ ನೋಡಿ, ಈಗಾಗಲೇ ಕೋರ್ಟಿನ ಅಂಗಳದಲ್ಲಿ ಇದಿದೆ ಅಲ್ಲ, ಅಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಅವರ ಹಿಂದೆ ಕೂಡ ಆಗಿದ್ದಾವೆ ಕೆಲವು ಸಂದರ್ಭಗಳಾದಾಗ ವಿಷಾದ ವ್ಯಕ್ತಪಡಿಸಿದ್ದಾರೆ. ಅಂಥದ್ದು ಏನಾದರೂ ಅವ್ರ ಕಡೆಯಿಂದ ಪ್ರತಿಕ್ರಿಯೆ ಕಂಡಾಗ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ನಾನು ಹೇಳೋದು ಒಟ್ಟಾರೆ ಹೇಳೋದು ಇಷ್ಟೇ. ಈಗ ಹಿಂದೆ ನಾವು ದೂರು ಕೊಟ್ಟಾಗ ಅವರು ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸುವಂಥದ್ದು ಅಥವಾ ತಪ್ಪನ್ನು ಒಪ್ಕೊಳ್ಳೋ ಅಂಥದ್ದು, ಸಾರ್ವಜನಿಕರಲ್ಲಿ ಕ್ಷಮೆ ಕೇಳೋ ಅಂಥದ್ದನ್ನು ಮಾಡಿದಿದ್ರೆ ಅದನ್ನು ನಾವು
ಮುಂದುವರಿಸ್ಬೋದಿತ್ತು. ಆದರೆ ಈಗ ಅಲ್ಲ, ನಿಮಗೆ ಯಾಕೆ ಕೇಳಿದೆ ಅಂದರೆ ನ್ಯಾಯಾಲಯದಲ್ಲಿದೆ. ಯಾಕೆ ಕೇಳಿದೆ ಅಂದರೆ ಒಬ್ಬ ರಾಜಕಾರಣಿಗೆ ನೀವು ಯಾವುದೋ ದುರುದ್ದೇಶದಿಂದ ಮಾಡಿರೋಂಥದ್ದಲ್ಲ. ಹಾಗಾಗಿ ಅವ್ರ ತಪ್ಪಿನ ಅರಿವಾದಾಗ ನೀವು ಕೂಡ ಅವ್ರ ಜೊತೆಗೆ ನೋಡಿ, ನಾವೆಲ್ಲ ಮನುಷ್ಯ ಅಂದಮೇಲೆ ಸ್ನೇಹ ಜೀವಿಗಳು. ಸೊ ಹಂಗಾಗಿ ಇಲ್ಲಿ ಗೃಹ ಸಚಿವರ ಮೇಲೆ ನಾವು ವೈಯಕ್ತಿಕವಾಗಿ ಯಾವುದೇ ನಮಗೆ ದ್ವೇಷ ಅಥವಾ ಇನ್ಯಾವುದೇ ಉದ್ದೇಶಗಳಿಲ್ಲ. ಅವರು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಅವ್ರ ಬಗ್ಗೆ ನಮಗೆ ಗೌರವ ಇದೆ. ಆದರೆ ಅವರು ಜವಾಬ್ದಾರಿ ಸ್ಥಾನದಲ್ಲಿ ಇಟ್ಕೊಂಡು ಜಿಲ್ಲೆಯಲ್ಲಿ ಆಗುವಂತಹ ಅಭಿವೃದ್ಧಿಗಳ ಕಡೆ ಗಮನ ಕೊಡೋದು ಬಿಟ್ಟು ಇಂಥ ಏನು ಮ್ಯಾನೇಜ್ಮೆಂಟು, ಈವೆಂಟ್ ಮ್ಯಾನೇಜ್ಮೆಂಟು ಜಿಲ್ಲಾಡಳಿತನ ಇಟ್ಕೊಂಡು ಬರೀ ಇಂಥವನ್ನ ಮಾಡಿಸ್ಕೊಂಡು ಏನು ನಾನು ಅಭಿವೃದ್ಧಿ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಆಡ್ತಾರಲ್ಲ, ಇದನ್ನು ನಾವು ಒಪ್ಪೋದಿಲ್ಲ. ಇದನ್ನು ನಾವು ಖಂಡಿತವಾಗಿ ಖಂಡಿಸ್ತೀವಿ. ಹಂಗಾಗಿ ಇದು ನ್ಯಾಯಾಲಯದ ಅಂಗಳದಲ್ಲಿರುವಂಥ ವಿಚಾರ. ನಾಗಭೂಷಣ್, ಒಬ್ಬ ತುಮಕೂರಿನ ಸಾಮಾನ್ಯ ಜನಸಾಮಾನ್ಯರಲ್ಲಿ ನೀವೊಬ್ಬರಾಗಿ ಒಬ್ಬ ಹೋರಾಟಗಾರನಾಗಿ ಗೃಹ ಸಚಿವರ ಕಾರ್ಯವೈಖರಿ ಇರ್ಬೋದು, ವ್ಯಕ್ತಿತ್ವದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ? ನೋಡಿ, ಖಂಡಿತವಾಗಿ ಸಜ್ಜನ ವ್ಯಕ್ತಿಗಳವರು, ನಾವು ಅದ್ರ ಬಗ್ಗೆ ಎರಡು ಮಾತಿಲ್ಲ. ಭಾಳ ಸಜ್ಜನ ವ್ಯಕ್ತಿಗಳು, ಒಂದಷ್ಟು ಕೆಲಸಗಳನ್ನು ಮಾಡಬೇಕು ಅನ್ನೋ ಒಂದು ನಿಟ್ಟಲ್ಲಿ ಇರೋವಂಥವ್ರು, ಇಚ್ಛಾಶಕ್ತಿ ಇರೋವಂಥವ್ರು. ಮತ್ತು ನಾನು ಇಲ್ಲಿ ಏನಾಗ್ತಿದೆ ಅಂತ ಅನ್ನೋದಾದರೆ ನನಗೆ ತೋಚುವಂಥದ್ದು ಏನಪ್ಪ ಅಂತಂದರೆ, ಇಲ್ಲಿ ಆಡಳಿತಗಳೇನಾದರೂ ಅವರ ದಿಕ್ಕು ತಪ್ಪಿಸ್ತಾ ಇದೆಯಾ ಅಥವಾ ಅವ್ರಿಗೆ ತಪ್ಪು ಸಂದೇಶಗಳು ರವಾನೆ ಆಗ್ತಾ ಇದೆಯಾ, ಮತ್ತು ಅಭಿವೃದ್ಧಿ ಎಲ್ಲೆಲ್ಲಿ ಕುಂಠಿತವಾಗ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ವಾ ಅವ್ರಿಗೆ. ಮತ್ತು ಈ ಒಂದು ಸಂದರ್ಭದಲ್ಲಿ ನಾನು ಮುಖ್ಯವಾದ ಅಂಶ ಹೇಳೋದೇನಂತಂದರೆ, ಜಿಲ್ಲಾ ಉಸ್ತುವಾರಿ ಸಚಿವರು ಜನಗಳ ಜೊತೆ ಬೆರೀತಿಲ್ಲ. ಹಾಗಾಗಿ ಇಲ್ಲಿ ಎಲ್ಲಿ ಸಮಸ್ಯೆಗಳಾಗ್ತಾ ಇದೆ, ಎಲ್ಲಿ ಅಭಿವೃದ್ಧಿಗಳು ಕುಂಠಿತವಾಗ್ತದೆ ನಿಮ್ಮ ಲೆಕ್ಕಾಚಾರದಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಉಸ್ತುವಾರಿ ಮಂತ್ರಿಗಳ ಸಲಿಗೆಯನ್ನು ಅಧಿಕಾರಿಗಳು ದುರುಪಯೋಗ ಮಾಡ್ತಾರೆ. ಖಂಡಿತವಾಗಿ ಉಸ್ತುವಾರಿ ಸಚಿವರ ಸಲಿಗೆಯನ್ನು ಅಧಿಕಾರಿಗಳು ದುರುಪಯೋಗ ಮಾಡ್ಕೊಳ್ತಿದ್ದಾರೆ ಅಂತ ಈ ಒಂದು ಇತ್ತೀಚಿನ ಬೆಳವಣಿಗೆಗಳನ್ನು ನೋಡ್ತಾ ನಾನು ಹೇಳಕ್ಕೆ ಬಯಸ್ತೇನೆ. ಅವರು ಕೂಡ ಕೆಲವು ಅಧಿಕಾರಿಗಳಿಗೆ ಮುಕ್ತವಾದ ಅವಕಾಶ ಕೊಟ್ಟಿದ್ದಾರೆ. ಯಾಕಂದರೆ ಕೆಲಸ ಮಾಡಲಿ, ಜನಸಾಮಾನ್ಯರ ಜೊತೆ ಇರಲಿ, ಆ ಒಂದು ಫ್ರೀಡಮ್ ಕೊಟ್ಟಿದ್ದೇನೆ ತಪ್ಪಾಯ್ತಾ ಅಂತ. ಖಂಡಿತವಾಗಿ ನೋಡಿ, ರಾಜಕಾರಣಿಗಳು ಅಧಿಕಾರಿಗಳನ್ನು ಒಡನಾಟದಲ್ಲಿ ಇದ್ದುಕೊಂಡು ಅವರುಗಳನ್ನು ಸ್ನೇಹಕ್ಕೆ ತಗೊಂಡು ಅಥವಾ ಅವ್ರನ್ನ ಏನು ಅವರ ಒಂದು ಮಾತನ್ನು ತಗೊಂಡು ಕೆಲಸ ಮಾಡಿದಾಗ ಖಂಡಿತ ಅಭಿವೃದ್ಧಿ ಆಗುತ್ತೆ. ಆದರೆ ನಾವು ನೋಡ್ದಂಗೆ ದಂಡಿಸಿ ಕೆಲಸ ಮಾಡಿಸೋಂಥ ವ್ಯಕ್ತಿತ್ವ ಅವ್ರದ್ದಲ್ಲ. ಖಂಡಿತವಾಗಿ ಅದೇ ಬಂದಿರುವಂಥದ್ದು. ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡಿಸುವಂಥದ್ದು ಕರೆಕ್ಟ್ ಇದೆ, ಸರಿ ಇದೆ. ಆದರೆ ಜಿಲ್ಲೆಯಲ್ಲಿ ಏನಿದ್ದಾರೆ ಈಗ, ಅವರು ಈ ಒಂದು ಸಲಿಗೆಯನ್ನು ಏನು ಗೃಹ ಸಚಿವರು ವಿಶ್ವಾಸಕ್ಕೆ ತಗೊಳ್ಳುವಂಥ ಒಂದು ಹಾದಿಗೆ ಹೋಗಿದ್ದಾರೆ, ಅದನ್ನ ಇವರು ದುರುಪಯೋಗ ಪಡಿಸ್ಕೊಳ್ತಾರೆ. ಮುಕ್ತವಾದ ಸ್ವಾತಂತ್ರ್ಯವನ್ನು ಇವರು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಅದರ ಬಗ್ಗೆ ಅವ್ರು ಗಮನಿಸಬೇಕು. ಹೌದು. ಕೋರ್ಟ್ ಆರ್ಡರ್ ಇಟ್ಕೊಂಡು ಕೋರ್ಟ್ ಭಾಳ ಸ್ಪಷ್ಟವಾಗಿ ಹೇಳಿದೆ. ಕೋರ್ಟ್ ಆರ್ಡರ್ ಇದ್ರೂ ಕೂಡ ಕೋರ್ಟ್ ಆರ್ಡರು ಸರ್ಟಿಫೈಡ್ ಕಾಪಿ ತಂದು ಕೋರ್ಟಿಂದ ಕಾಪಿ ಅಪ್ಲಿಕೇಶನ್ ಹಾಕಿ ತಗೊಂಬಂದು ಕೊಟ್ಟು FIR ಮಾಡಿ ಅಂತ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದ್ದು ಕೂಡ FIR ಮಾಡೋಕ್ಕೆ ಯೋಗ್ಯತೆ ಇಲ್ದೇ ಇರುವಂಥ ಸಬೂಬುಗಳು ಹೇಳ್ಕೊಂಡು, ಇಲ್ದೇ ಕಾರಣಗಳು ಹೇಳ್ಕೊಂಡು ಕಾಲ ಕಳೀತಾರೆ ಅಂತಂದರೆ ಇವರು ಅಯೋಗ್ಯ ಇರುವಂಥ ಅಲ್ದೇ, ಅಸಹಾಯಕರು ಅಲ್ದೇ ಇನ್ಯಾರು ಇವರು? ಸತ್ತೋಗಿದೆ ತುಮಕೂರು ಜಿಲ್ಲೆನಲ್ಲಿ ಪೊಲೀಸ್ ಆಡಳಿತ. ಇಂಥವ್ರಿಗೆ ಏನು ಹೇಳ್ತೀರಾ?